Hello friends, welcome back to our YouTube channel Limitless Math. So last class ಅಲ್ಲಿ ನಾವು ಏನು ನೋಡಿದ್ವಿ 7 8 ಪ್ರಾಬ್ಲಮ್ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ 8 9 ಪ್ರಾಬ್ಲಮ್ ನಾವು ನೋಡೋಣ. ಕಂಟಿನ್ಯೂ ಪಾರ್ಟ್ ಅಲ್ಲಿ ನೋಡೋಣ. ಫಸ್ಟ್ ಏನಿದೆ 8ನೇ ಪ್ರಾಬ್ಲಮ್. ಇಫ್ 3 cot a equals to 4 ಏನು ಹೇಳ್ತಾವೆ ನಾವು? ಇಫ್ 3 cot a equals to 4 ಚೆಕ್ ವೆದರ್, ಇದನ್ನು ಚೆಕ್ ಮಾಡಬೇಕು. ಈ ಚೆಕ್ ಮಾಡಿದ್ರೆ ಇದು ಸರಿನಾ ಅಥವಾ ತಪ್ಪಾಗಿದೆನಾ, ಕರೆಕ್ಟ್ ಅದ ಅಥವಾ ತಪ್ಪದ ಅಂತ ಅವನು ಕೇಳ್ತಾವನೆ. ಈ ಎರಡು ಇಕ್ವೇಶನ್ಗಳು. ಓಕೆ, ಏನಿದೆ ಫಸ್ಟ್ ಗಿವನ್ ಚೆಕ್ ಮಾಡೋಣ. ಓಕೆ, ಸೊಲ್ಯೂಷನ್ ಏನ್ ಕೊಟ್ಟವನೆ ಅವನು? ಗಿವನ್ 3 cot a equals to 4/3. 3 cot a equals to 4. ಕರೆಕ್ಟಾ? 3 cot ಅಂದ್ರೆ equals to 4 ಅಂತ ಕೊಟ್ಟವನೆ. ನಮಗೇನ್ ಬೇಕು? ಟ್ಯಾನ್ ಬೇಕು. ನಮಗ್ ಬೇಕಾಗಿರೋದು ಕಾಟು ಅಲ್ಲ, 3 cot ಏನು ಅಲ್ಲ. ನಮಗ್ ಬೇಕಾಗಿರೋದೇನು? ಟ್ಯಾನ್ ಎ ಬೇಕು. ಅದು ನಾವೇನ್ ಮಾಡ್ಬೇಕು? ಫಸ್ಟ್ ಕಾಟ್ ಎ ಈಸ್ ಈಕ್ವಲ್ಸ್ ಟು 4/3. ಕರೆಕ್ಟಾ? ಈ 3 ಈ ಕಡೆ ತಗೊಂಡ್ವೆ. ಕರೆಕ್ಟಾ? ರೈಟ್. ನೆಕ್ಸ್ಟ್, ಕಾಟ್ ದ ರೆಸಿಪ್ರೋಕಲ್ ಏನು? ವಾಟ್ ಇಸ್ ದಿ ರೆಸಿಪ್ರೋಕಲ್ ಆಫ್ ಕಾಟ್? ಟ್ಯಾನ್. ಕರೆಕ್ಟ್? ರೈಟ್. ಸೊ ಟ್ಯಾನ್ ಎ ಈಸ್ ಈಕ್ವಲ್ಸ್ ಟು 3/4. ಕರೆಕ್ಟಾ? ನಮಗೆ ಏನು ಗೊತ್ತೈತಿ ಇವಾಗ? ಟ್ಯಾನ್ ಗೊತ್ತಾಯ್ತು. ಟ್ಯಾನ್ ಗೊತ್ತಾಯ್ತು. ಇನ್ನೇನ್ ಬೇಕು? ಕಾಸ್ ಮತ್ತು ಸೈನ್ ಬೇಕು. ಸೊ ಕಾಸ್ ಮತ್ತು ಸೈನ್ ಬೇಕಾ ನಮಗೆ 3 ವ್ಯಾಲ್ಯೂ ಗೊತ್ತಿರಬೇಕು. ಸೊ ವಾಟ್ ಈಸ್ ದಿ ಟ್ಯಾನ್ ಫಾರ್ಮುಲಾ? ಏನ್ ಹೇಳುತ್ತೆ? ಟ್ಯಾನ್ ಫಾರ್ಮುಲಾ ಏನ್ ಹೇಳುತ್ತೆ? ಟ್ಯಾನ್ ಫಾರ್ಮುಲಾ ಅಪೋಸಿಟ್ ಬೈ adjacent. ಅಪೋಸಿಟ್ ಬೈ adjacent. ಬಟ್ ವಾಟ್ ಈಸ್ ದಿ ಸೈನ್ ಫಾರ್ಮುಲಾ ಅಂಡ್ ಕಾಸ್ ಫಾರ್ಮುಲಾ? ಸೈನ್ ಫಾರ್ಮುಲಾ ಏನ್ ಹೇಳುತ್ತೆ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಬಟ್ ನಮಗೆ ಇಲ್ಲಿ ಹೈಪೋಟೆನ್ಯೂಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಬೇಕು? ಫೈಂಡ್ ಔಟ್. ಸೊ ಫಸ್ಟ್ ಡ್ರಾ ದಿ ಟ್ರಯಾಂಗಲ್. ಓಕೆ, ಸೊ ದಿಸ್ ಇಸ್ ಎ ಬಿ ಸಿ. ಇದು ನಮ್ದು 90 ಡಿಗ್ರಿ. ಸೊ ಅವನು ಏನ್ ಹೇಳವನಿ? ಆಂಗಲ್ ಕೊಟ್ಟವನಿ. ಯಾವ್ದು ಆಂಗಲ್? ಎ ಅಂತ ಕೊಟ್ಟವನಿ. ಓಕೆ, ಸೊ ನಮ್ದು ಇದು ಆಂಗಲ್. ಕರೆಕ್ಟಾ? ಸೊ ಆಂಗಲ್ ಇದು ಆದ್ರೆ ಅಪೋಸಿಟ್ ಯಾವ್ದಾಗುತ್ತೆ? ಇದಾಗುತ್ತೆ ಅಪೋಸಿಟ್. ಕರೆಕ್ಟಾ? ಸೊ ಇದು ಅಪೋಸಿಟ್ ಆದ್ರೆ ಇದು ಅಡ್ಜಸೆಂಟ್. ಸೊ 90 ಡಿಗ್ರಿ ಅಪೋಸಿಟ್ ಯಾವಾಗಲೂ ಹೈಪೋಟೆನ್ಯೂಸ್ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ನೆಕ್ಸ್ಟ್ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಿದೆ. ಕರೆಕ್ಟಾ? ಅಪೋಸಿಟ್ ವ್ಯಾಲ್ಯೂ 3 ಕೊಟ್ಟಿದ್ದಾನೆ. ಕರೆಕ್ಟ್? ಕರೆಕ್ಟ್. ಸೊ ನಮಗೀಗ 2 ವ್ಯಾಲ್ಯೂ ಕೊಟ್ಟಿದ್ದಾನೆ, 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ರೈಟ್? ಸೊ 2 ವ್ಯಾಲ್ಯೂ ಕೊಟ್ಟು 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದೀನಿ? ರೈಟ್, ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ಕರೆಕ್ಟಾ? ಪೈಥಾಗೋರಸ್ ಥಿಯರಮ್. ಓಕೆ, ಏನು ಹೇಳುತ್ತೆ ಪೈಥಾಗೋರಸ್ ಥಿಯರಮ್? ವೆರಿ ಗುಡ್. AC square is equals to BC square plus AB square. ಇದೇ ನಮ್ಮ ಪೈಥಾಗೋರಸ್ ಫಾರ್ಮುಲಾ. ಕರೆಕ್ಟ್? ರೈಟ್. ವಾಟ್ ಈಸ್ AC? ಅದೇ ಕಂಡುಹಿಡಿಯಬೇಕಾಗಿದೆ ನಮಗೆ. ಸೊ as it is AC square. ಸೊ ವಾಟ್ ಈಸ್ BC? 3 ನ 3 square plus what is AB? 4. Correct? 4 square. Correct? Right. So AC square is equals to 3 9 plus 4 16. ಕರೆಕ್ಟಾ? ಸೊ 16 plus 9. ಸೊ AC square is equals to 16 plus 9 ಎಷ್ಟಾಯ್ತು? 25. Right? 25. So what is AC? So AC equals to under root of 5 into 5. ಬರಿಬೋದಾ? ರೈಟ್. ಸೊ AC is equals to 5 ನ. ಕರೆಕ್ಟಾ? ಅದು AC 5 ಅಂತ. ಸೊ ಇದು ನಮ್ದು 5. ಕರೆಕ್ಟ್? 3 ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತು. ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? 1 minus tan square a divided by 1 plus tan square a ಏನಾಗುತ್ತೆ ಚೆಕ್ ಮಾಡೋಣ. ಇದು LHS, ಇದು RHS. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಅವನ ಇಲ್ಲ ಅಂತ ಒಂದು ಪ್ರಶ್ನೆ ಅಷ್ಟೇ. ಅವನ ಇದು ಅದಾನ ಅಂತ ಕೊಟ್ಟಿದ್ದಾನೆ ಅಥವಾ ಇಲ್ಲ ಅಂತ ಹೇಳಿದ್ದಾನೆ. ಕರೆಕ್ಟಾ? ಸೊ ಅದಾನ ಚೆಕ್ ಮಾಡೋಣ ಫಸ್ಟ್. ಸೊ 1 minus tan square a 1 plus tan square a ಬರ್ಬೋದು. 1 minus tan square a
ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ. ಕರೆಕ್ಟಾ? ಕರೆಕ್ಟಾ? ಸೊ ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಎ. ವಾಟ್ ಇಸ್ ನಮ್ tan ಏನಿದೆ? tan ಏನಿದೆ ನಮ್ದು 3/4. ಕರೆಕ್ಟ್? ಓಕೆ, 3/4 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಯಾಕೆ? ಸ್ಕ್ವೇರ್ ಅಂತ ಕೊಟ್ಟು ಕರೆಕ್ಟ್. ಡಿವೈಡೆಡ್ ಬೈ ಓಕೆ 1 ಪ್ಲಸ್ ಇದನ್ನು tan ಐತೆ, ಸೊ ಇದನ್ನು ಆಲ್ಸೋ 3/4 ಹೋಲ್ ಸ್ಕ್ವೇರ್. ಕರೆಕ್ಟಾ? ರೈಟ್. ನೆಕ್ಸ್ಟ್ ಏನಾಗುತ್ತೆ ಇದು 1 ಮೈನಸ್ 3 3 9 4 4 16 ಡಿವೈಡೆಡ್ ಬೈ 1 ಪ್ಲಸ್ ಇದನ್ನು 9 ಇದನ್ನು 16. ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ನೆಕ್ಸ್ಟ್ ಇಲ್ಲಿ 1 ಮೈನಸ್ ಮಾಡೋಣ. 9/16 ಇದೆನಾ? ಸೊ ಇದಕ್ಕೇನು ಮಾಡೋಣ? 1 ಮೈನಸ್ ಬೇಡ, ಸಾರಿ, ಇದಕ್ಕೇನು ಮಾಡೋಣ ಇವಾಗ? ಈ 16 ಈ ಕಡೆ ಕಳಿಸ್ಬೇಕು. ಎಲ್ಸಿಎಂ ತಗೊಂಡು ಏನಾಗುತ್ತೆ 16 ಮೈನಸ್ 9 ಡಿವೈಡೆಡ್ ಬೈ 16. ಕರೆಕ್ಟಾ? ರೈಟ್. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ 16 ಪ್ಲಸ್ 9 ಡಿವೈಡೆಡ್ ಬೈ 16. ಕರೆಕ್ಟಾ? ರೈಟ್. ಸೊ ಇಲ್ಲಿ ಏನಾಗುತ್ತೆ ಇವಾಗ? this 16 ಕ್ಯಾನ್ಸಲ್. ಉಳಿತೇನೆ ಇವಾಗ? ಉಳಿತೇನು? 16 ಮೈನಸ್ 9 ಡಿವೈಡೆಡ್ ಬೈ 16 ಪ್ಲಸ್ 9. ಕರೆಕ್ಟಾ? ರೈಟ್. ರೈಟ್. ಸೊ 16 ಮೈನಸ್ 9 ಅಂದ್ರೆ 16 9 ಅಂದ್ರೆ ವೆರಿ ಗುಡ್ 7. 16 ಪ್ಲಸ್ 9 16 ಪ್ಲಸ್ 9 16 ಪ್ಲಸ್ 9 14 20 ಪ್ಲಸ್ 25. ಸೊ 7/25 ನಮ್ದು ಏನ್ ಬಂತಿದ್ದು? LHS ಬಂತು. ಸೊ ವಾಟ್ ಈಸ್ RHS? RHS ಏನಾಗುತ್ತೆ? ಓಕೆ, RHS ಏನಿದೆ ನಮ್ದು? ಫಸ್ಟ್ ಚೆಕ್ ಮಾಡೋಣ. RHS ಏನಿದೆ? cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಅಂತ ಇದೆ. ಓಕೆ, ಬನ್ನಿ. cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ. ಕರೆಕ್ಟಾ? ರೈಟ್. ಸೊ ವಾಟ್ ಇಸ್ cos? cos ಫಾರ್ಮುಲಾ ಏನಿದೆ ನಮ್ದು? ವಾಟ್ ಇಸ್ cos ಫಾರ್ಮುಲಾ? adjacent divided by hypotenuse. ಕರೆಕ್ಟ್? ಇದು ನಮ್ಮ cos. sin ಕನ್ಫ್ಯೂಷನ್ ಮಾಡಿ ಇಲ್ಲಿ ಬರೋಣ. ಸೊ cos A is equals to adjacent divided by hypotenuse. Correct? So what is sin? Sin A is equals to opposite divided by hypotenuse. Correct? ಇದೊಂದು ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ರೈಟ್? ಸೊ ಇವಾಗ ಆ ಫಾರ್ಮುಲಾ ಡೈಗ್ರಾಮ್ ಚೆಕ್ ಮಾಡಿ. ಸೊ ಏನಿದೆ? ಅಡ್ಜಸೆಂಟ್ ಹೈಪೋಟೆನ್ಯೂಸ್. ಸೊ ಅಡ್ಜಸೆಂಟ್ ಏನಿದೆ ಇಲ್ಲಿ? 4 ಇದೆ, ಹೈಪೋಟೆನ್ಯೂಸ್ 5 ಇದೆ. ಸೊ 4/5. ಕರೆಕ್ಟಾ? ಸೊ cos A ಅಂದ್ರೆ 4/5 ಹೋಲ್ ಸ್ಕ್ವೇರ್ ಮೈನಸ್ ಏನಿರುತ್ತೆ ನೆಕ್ಸ್ಟ್? ನಿಮಗೆ ಸೈಡ್ ಇಟ್ಕೊಳ್ಳೋಣ. ಏನಿದೆ? ಸೈನ್ ಇದೆ. ಸೈನ್ ಅಂದ್ರೆ ಏನಪ್ಪ ನಮ್ದು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನಿದೆ? 3 ಇದೆ, ಹೈಪೋಟೆನ್ಯೂಸ್ ಏನಿದೆ? 5 ಇದೆ. ಸೊ ಅಂದ್ರೆ 3/5 ಹೋಲ್ ಸ್ಕ್ವೇರ್. ಕರೆಕ್ಟಾ? ರೈಟ್. ಸೊ ನೆಕ್ಸ್ಟ್ 4 4 16. ಕರೆಕ್ಟಾ? 5 5 25 ಮೈನಸ್, ರೈಟ್? 3 3 9 5 5 25. ಕರೆಕ್ಟ್? ರೈಟ್. ಸೊ ನೆಕ್ಸ್ಟ್ ಡಿನಾಮಿನೇಟರ್ ಸೇಮ್ ಇದೆ. ಎಲ್ಸಿಎಂ ಏನು ಬರುತ್ತೆ? 25 ಬರುತ್ತೆ. ಕರೆಕ್ಟ್? ರೈಟ್. ಸೊ ಇಲ್ಲಿ ಏನಿದೆ? 60 ನ್ಯೂಮರೇಟರ್ 16 ಮೈನಸ್ 9. ಸೊ 16 ಮೈನಸ್ 9 ಅಂದ್ರೆ ಎಷ್ಟು? 16 ಮೈನಸ್ 9 7. ಸೊ 7/25. ಸೊ LHS equal to RHS. ಒಂದು LHS ಏನಿತ್ತು? ಒಂದು LHS ಏನಿದೆ? 7/25. RHS ಏನಿದೆ? 7/25. ಇವೆರಡು ನಮ್ಗೆ ಏನಾಗುತ್ತೆ ಇವಾಗ? ಈಕ್ವಲ್ ಆಗುತ್ತಾ?
ಅಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ಎರಡು ಈಕ್ವಲ್ ಅದ, ಎರಡು ಈಕ್ವಲ್ ಅದ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದೆ? ನೆಕ್ಸ್ಟ್ ಪ್ರಾಬ್ಲಮ್, ಇನ್ ಟ್ರಯಾಂಗಲ್ ಎ ಬಿ ಸಿ ಏನ್ ಹೇಳ್ತಾವನೆ ಇಲ್ಲಿ? ಇನ್ ಟ್ರಯಾಂಗಲ್ ಎ ಬಿ ಸಿ, ಒಂದು ಟ್ರಯಾಂಗಲ್ ಹಾಕೊಳ್ಳಿ, ಟ್ರಯಾಂಗಲ್ ಎ ಬಿ ಸಿ. ಸೊ ಡೈರೆಕ್ಟ್ ನೇಮ್ ಕೊಡೋದು ಬೇಡ, ನಮ್ಮ ಮುಂದೆ ಏನಾದ್ರು ಕಂಡೀಷನ್ ಕೊಟ್ಟಿರ್ತಾನೆ. ಓಕೆ, ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ ಎಟ್ ಬಿ ಕೊಟ್ಟಾರ ಕಂಡೀಷನ್. ರೈಟ್ ಆಂಗಲ್ ಅಂದ್ರೆ ನಮ್ದು 90 ಡಿಗ್ರಿ ಯಾವ್ದಕ್ಕಾಗಿರ್ಬೇಕು? ಇಲ್ಲಿ ನಮ್ದು ಬಿ ಆಗಿರ್ಬೇಕು. ಗೊತ್ತಾ? ರೈಟ್ ಆಂಗಲ್ ಎಟ್ ಬಿ ಅಂದ್ರೆ 90 ಡಿಗ್ರಿ ಬಿ ಆಗಿರ್ಬೇಕು. ಇನ್ನು ಉಳಿದಿರೋದು ಒಂದು ಇದಕ್ಕೆ ಹಾಕೊಳ್ಳಿ, ಇದನ್ನು ಸಿ ಹಾಕೊಳ್ಳಿ, ನಿಮ್ ಇಷ್ಟ. ಓಕೆ, ನೆಕ್ಸ್ಟ್ ಏನ್ ಕೊಟ್ಟವನೆ? ಟ್ಯಾನ್ ಎ ಈಕ್ವಲ್ಸ್ ಟು 1/√3. ಸೊ ಟ್ಯಾನ್ ಎ ಈಕ್ವಲ್ಸ್ ಟು 1/√3. ಫೈಂಡ್ ದಿ ವ್ಯಾಲ್ಯೂ ಆಫ್, ಈ ಎರಡು ವ್ಯಾಲ್ಯೂಗಳು ಕೊಟ್ಟವನೆ, ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನಿದೆ? ಸೊಲ್ಯೂಷನ್. ಸೊಲ್ಯೂಷನ್ ಗಿವನ್ ಏನ್ ಕೊಟ್ಟವನೆ? ಗಿವನ್ ಟ್ಯಾನ್ ಎ ಈಕ್ವಲ್ಸ್ ಟು 1/√3. ಸೊ ಟ್ಯಾನ್ ಎ ಈಕ್ವಲ್ಸ್ ಟು 1/√3. ಕರೆಕ್ಟಾ? ರೈಟ್. ಸೊ ಟ್ಯಾನ್ ಫಾರ್ಮುಲಾ ಏನಪ್ಪಾ? ವಾಟ್ ಈಸ್ ದಿ ಫಾರ್ಮುಲಾ ಆಫ್ ಟ್ಯಾನ್? ಆಪೋಸಿಟ್ ಡಿವೈಡೆಡ್ ಬೈ adjacent. ಇದೇನೋ ಟ್ಯಾನ್ ಫಾರ್ಮುಲಾ. ರೈಟ್. ಸೊ ಟ್ಯಾನ್ ಎ ಆಂಗಲ್ ಕೊಟ್ಟವನೇ, ಟ್ಯಾನ್ ಎ ಅಂದ್ರೆ ನಮ್ದು ಇಲ್ಲಿ ಆಂಗಲ್ ಯಾವ್ದಿದೆ? ಎ ನಮ್ದು ಆಂಗಲ್ ಇದೆ. ರೈಟ್. ಓಕೆ, ಸೊ ಅಪೋಸಿಟ್ ವ್ಯಾಲ್ಯೂ, ಅಪೋಸಿಟ್ ಅಂದ್ರೆ ಯಾವುದು? ಇದು ಒಂದು. ರೈಟ್, ಯಾಕಂದ್ರೆ ಆಂಗಲ್ ಅಪೋಸಿಟ್, ಇದನ್ನ ಅಪೋಸಿಟ್ ಅಂತ ಕರಿತೀವಿ. 90 ಡಿಗ್ರಿ ಅಪೋಸಿಟ್ ಗೆ ಹೈಪೋಟೆನಸ್ ಅಂತ ಕರಿತೀವಿ. ಈ ಆಂಗಲ್ ಪಕ್ಕದಲ್ಲಿ ಇರೋದಕ್ಕೆ ಅಡ್ಜಸೆಂಟ್ ಅಂತ ಕರಿತೀವಿ, ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಅಪೋಸಿಟ್ ವ್ಯಾಲ್ಯೂ 1, ಅಡ್ಜಸೆಂಟ್ ವ್ಯಾಲ್ಯೂ √3. ಏನ್ ಕಂಡುಹಿಡಬೇಕು? ಹೈಪೋಟೆನಸ್ ಕಂಡುಹಿಡಬೇಕು. ಯಾಕೆ ಕಂಡುಹಿಡಬೇಕು ಹೈಪೋಟೆನಸ್? ಕಾಸ್ ಮತ್ತು ಸೈನ್ ಇದೆ, ಕಾಸ್ ಮತ್ತು ಸೈನ್ ಅಲ್ಲಿ ಹೈಪೋಟೆನಸ್ ವ್ಯಾಲ್ಯೂ ಬೇಕು. ಕರೆಕ್ಟಾ? ರೈಟ್. ಸೊ ಇವಾಗ ಎರಡು ವ್ಯಾಲ್ಯೂ ಕೊಟ್ಟು ಮೂರನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನ್ ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ. ರೈಟ್, ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಏನು ಹೇಳ್ತಾ ಪೈಥಾಗೋರಸ್ ಥಿಯರಮ್? ರೈಟ್, AC ಸ್ಕ್ವೇರ್ ಈಕ್ವಲ್ಸ್ ಟು BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ರೈಟ್, AB ಸ್ಕ್ವೇರ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನಾಗಿದೆ? AC ಸ್ಕ್ವೇರ್. AC ಸ್ಕ್ವೇರ್ ಅಂದ್ರೆ ಏನು? ಅದೇ ಫೈಂಡ್ ಔಟ್ ಮಾಡಬೇಕು. ಸೊ AC as it is. ಕರೆಕ್ಟ್. ನೆಕ್ಸ್ಟ್ BC ಸ್ಕ್ವೇರ್. BC ಸ್ಕ್ವೇರ್ ಅಂದ್ರೆ ಏನಪ್ಪಾ? ವಾಟ್ ಇಸ್ BC? √3 ಹೋಲ್ ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. AB ಅಂದ್ರೆ ಏನಿದೆ? 1. ಸೊ 1 ಸ್ಕ್ವೇರ್. ಕರೆಕ್ಟ್. ಸೊ √3 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಈ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್. ಏನು ಉಳಿತು ಇಲ್ಲಿ? ಓನ್ಲಿ 3 ಉಳಿತು ಪ್ಲಸ್ 1 ಸ್ಕ್ವೇರ್ ಅಂದ್ರೂ 1 ಉಳಿತು. ಸೊ ವಾಟ್ ಇಸ್ AC ಸ್ಕ್ವೇರ್? ಸೊ AC ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4. ಕರೆಕ್ಟ್. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಬಟ್ ನಮಗ್ ಬೇಕಾಗಿರೋದು AC ಈಕ್ವಲ್ಸ್ ಟು 1/4. ನಮಗ್ ಬೇಕಾಗಿರೋದು AC. ಕರೆಕ್ಟ್. ರೈಟ್. ಸೊ ವಾಟ್ ಇಸ್ AC? AC is equals to ಬರೀಬೋದಾ? 2 into 2 ಅಂತೇಳಿ. ಕರೆಕ್ಟ್. ರೈಟ್. Therefore AC is equals to 2. ಕರೆಕ್ಟ್. AC equals to 2. ಇದು ನಮ್ದು 2 ಬಂತು. ಓಕೆ, ನೆಕ್ಸ್ಟ್ ಏನ್ ಕೇಳೋಣ? sin A cos C, sin A sin C. ಇಲ್ಲಿ ಆಂಗಲ್ ಚೇಂಜ್ ಮಾಡೋಣ, ಕನ್ಫ್ಯೂಸ್ ಆಗಬೇಡಿ. sin A ಫಸ್ಟ್ ಬಂದ್ಬಿಟ್ಟು sin A ಅಂತ ಕೇಳೋಣ. ನೆಕ್ಸ್ಟ್ ಏನ್ ಕೇಳೋಣ? sin A cos C, cos A sin C, cos C. ನೆಕ್ಸ್ಟ್ cos A sin C. ಮತ್ತೇನು ಕೇಳೋಣ? cos A cos C, sin A sin C, cos
ಕಾಸ್ ಎ ಸೈನ್ ಎ ಸೈನ್ಸ್ ಇಲ್ಲೇ ಇದೆ. ನಾಲ್ಕು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಫಸ್ಟ್? ಸೈನ್ ಎ. ವಾಟ್ ಇಸ್ ಸೈನ್ ಎ ಫಾರ್ಮುಲಾ? ರೈಟ್, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟ್? ರೈಟ್. ವಾಟ್ ಇಸ್ ಕಾಸ್? What is cos? Adjacent divided by hypotenuse. Correct? Right. Again cos. Then same adjacent divided by hypotenuse. So what is sin? Sin C andre sin andre ಏನಪ್ಪ? Opposite divided by hypotenuse. ಇದು ನಮಗೆ ಗೊತ್ತಿರೋ ಫಾರ್ಮುಲಾ. ರೈಟ್? ಸೊ ಆಂಗಲ್ ಚೇಂಜ್ ಮಾಡೋದು ಕನ್ಫ್ಯೂಸ್ ಆಗಬೇಡಿ. ಸೊ ಕೊಟ್ಟಿರೋದಂತ ಡಯಾಗ್ರಾಮ್ ನ ಇನ್ನ ಮಾಡ್ಕೊಂಡು okay, right, ಇದು ನಮ್ದು ಎ, ಇದು ಬಿ, ಇದು ಸಿ. ಬಿ ಇರೋದು 90 ಡಿಗ್ರಿ. ಓಕೆ, ಇದು 2 ಬಂದಿದೆ, ಇದು 1 ಬಂದಿದೆ, ಇದು ಒಂದು √3. ಇದು ಯಾವುದಕ್ಕೆ? ಆಂಗಲ್ ಎ. ರೈಟ್? ರೈಟ್. ಸೊ ಇನ್ನೊಂದು ಡಯಾಗ್ರಾಮ್ ಇಲ್ಲ ತಗೊಂಡು ಕನ್ಫ್ಯೂಸ್ ಬೇಡ. ಇದು ಸಿ ಎ, ಇದು 90 ಡಿಗ್ರಿ, ಇದು 1 2 √3. ಓಕೆ, ಇಷ್ಟು ಕೊಟ್ಟಿದೆ. ಇಷ್ಟು ನೋಡಿ ಇವಾಗ ಏನಾಗುತ್ತೆ? ಸೊ ಅಪೋಸಿಟ್ ವ್ಯಾಲ್ಯೂ ಯಾವುದ್ರ ಪ್ರಕಾರ? ಸೈನ್ ಎ, ಆಂಗಲ್ ಎ ಪ್ರಕಾರ. ಆಂಗಲ್ ಎ ಅಂದ್ರೆ ಯಾವ ಡಯಾಗ್ರಾಮ್? ಫಸ್ಟ್ ಒನ್ನ. ಸೊ ಆಂಗಲ್ ಎ ಪ್ರಕಾರ ಅಪೋಸಿಟ್ ವ್ಯಾಲ್ಯೂ ಯಾವ್ದಿದೆ ಇಲ್ಲಿ? ಆಂಗಲ್ ಎ ಅಪೋಸಿಟ್ 1 ಬಿ ಸಿ ನ ಬರ್ಕೊಳ್ಳಿ. ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನಿದೆ? ಎ ಸಿ ನ ಎ ಸಿ. ಸೊ ದಟ್ ಇಸ್ ಈಕ್ವಲ್ ಟು ಬಿ ಸಿ ಅಂದ್ರೆ ಏನಿದೆ? 1, ಎ ಸಿ ಅಂದ್ರೆ 2. ಕರೆಕ್ಟ್? ರೈಟ್. ನೆಕ್ಸ್ಟ್ ಇಲ್ಲಿದೆ ಕಾಸ್ ಎ ನೋಡಿ. ಕಾಸ್ ಎ ಅಂದ್ರೆ ಇದೆ ಸೇಮ್ ಡಯಾಗ್ರಾಮ್. ಕರೆಕ್ಟ್? ಸೇಮ್ ಡಯಾಗ್ರಾಮ್. ಕಾಸ್ ಎ ವ್ಯಾಲ್ಯೂ ಏನು ಬರುತ್ತೆ? ಕಾಸ್ ಎ ಅಡ್ಜಸೆಂಟ್ ಏನಿದೆ ಇಲ್ಲಿ? ಇದು √3. ಸೊ ಅಡ್ಜಸೆಂಟ್ ಅಂದ್ರೆ ಏನು? ಎ ಬಿ. ಸೊ ಸಾರಿ ಇದು ಎ ಬಿ ಡಿವೈಡೆಡ್ ಬೈ hypotenuse ಏನಿದೆ? AC. So what is AB here? √3 na? √3 divided by. What is AC? 2. Correct? Right. So ನಾವು ಕನ್ಫ್ಯೂಸ್ ಆಗಬೇಡ. ಆ ಡಯಾಗ್ರಾಮ್ ನ ತೆಗೆದ ಇದ್ರ ಕೆಲಸ ಮುಗಿತು. ಓಕೆ, ನೆಕ್ಸ್ಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಪ್ರಕಾರ ಕಾಸ್ ಸಿ ಅಂತ ಹೇಳಿದ್ರೆ ಅಂದ್ರೆ ನಮ್ದು ಸಿ ಆಂಗಲ್ ಇದೆ. ಸೊ ಕಾಸ್ ವ್ಯಾಲ್ಯೂ ಏನಿದೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಇದ್ರ ಪ್ರಕಾರ ಅಡ್ಜಸೆಂಟ್ ಯಾವುದು? ಇದು ಅಡ್ಜಸೆಂಟ್. ಅಪೋಸಿಟ್ ಇದು, ಹೈಪೋಟೆನ್ಯೂಸ್ ಇದು. ಕರೆಕ್ಟಾ? ಸೊ ನಮ್ದು ಏನಿದೆ? ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ? ಸಿ ಬಿ ನ. ಕರೆಕ್ಟ್? ಸಿ ಬಿ ನ. ಓಕೆ, ಸಿ ಬಿ ಏನಾಗುತ್ತೆ? ಸಿ ಬಿ ಆರ್ ಬಿ ಸಿ, ಎವ್ರಿಥಿಂಗ್ ಸೇಮ್. ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನಿದೆ? ಎ ಸಿ. ಕರೆಕ್ಟ್? ಎ ಸಿ. ವಾಟ್ ಇಸ್ ಬಿ ಸಿ? 1. ಎ ಸಿ ಅಂದ್ರೆ 2 ನ. ಕರೆಕ್ಟ್? ರೈಟ್. ನೆಕ್ಸ್ಟ್ ಇಲ್ಲೊಂದಿದೆ ಸೈನ್ ಸಿ, ಅಪೋಸಿಟ್ ಸಿ ವ್ಯಾಲ್ಯೂ ತಗೊಂಡ್ವಿ. ಸೊ ಅಪೋಸಿಟ್ ಅಂದ್ರೆ ಯಾವುದು? √3 ಅಂದ್ರೆ ಬಿ ಎ ಅಥವಾ ಎ ಬಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ವ್ಯಾಲ್ಯೂ ಎ ಸಿ ನ ಎ ಸಿ. ಸೊ ಎ ಬಿ ಅಂದ್ರೆ ಎಷ್ಟು? √3 ಡಿವೈಡೆಡ್ ಬೈ ಎ ಸಿ ವ್ಯಾಲ್ಯೂ 2 ನ. ಕರೆಕ್ಟ್? ಇಷ್ಟು ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಸಿಕ್ಕು. ನೆಕ್ಸ್ಟ್ ಕನ್ಫ್ಯೂಷನ್. ನೆಕ್ಸ್ಟ್ ಏನು ಕೊಟ್ಟವನೇ ಇಲ್ಲಿ? ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಕರೆಕ್ಟ್? ಇವಾಗ ಫಸ್ಟ್ ಬಂದ್ಬಿಟ್ಟು ಸೈನ್ ಎ ಕಾಸ್ ಸಿ. ರೈಟ್? ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಇಷ್ಟು ಕೊಟ್ಟಿದ್ದೀನಿ. ಸೊ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದೀನಿ. ಎರಡು ಪುಟ್ ಮಾಡಿ. ಸೈನ್ ಎ ಕರೆಕ್ಟಾ? ಸೈನ್ ಎ ವ್ಯಾಲ್ಯೂ ಏನಿದೆ? 1/2. ವಾಟ್ ಇಸ್ ಕಾಸ್ ಸಿ? ಕಾಸ್ ಸಿ ವ್ಯಾಲ್ಯೂ ಏನಿದೆ? ಆಲ್ಸೋ 1/2. ಕರೆಕ್ಟ್? 1/2 ಪ್ಲಸ್ ಕಾಸ್ ಎ ಅಂದ್ರೆ √3/2 ನ. √3/2. ವಾಟ್ ಇಸ್ ಸೈನ್ ಸಿ? ಸೈನ್ ಸಿ ಆಲ್ಸೋ √3/2 ನ. √3/2.
ಕರೆಕ್ಟ್ ಕರೆಕ್ಟ್ ಸಾರಿ. ಸೊ ಇದೇನಾಗುತ್ತೆ 1 into 1 1 2 into 2 4 ಪ್ಲಸ್ √3 into √3 ಅಂದ್ರೆ √3 into √3 ಅಂದ್ರೆ ಏನು ಬರೀತೀವಿ ಇದು 3 into 3 ಬರೀಬೋದಾ? ಕರೆಕ್ಟ್. ಈ 3 into 3 ಗೆ 3 ಅಷ್ಟು ಬರೀಬೋದಾ? ರೈಟ್. ಹಂಗಂದ್ರೆ ಇದು ಏನಾಗುತ್ತೆ ಇವಾಗ 3 divided by 4. Right? So what is answer? Denominator same ಇದೆ, numerator change ಇದ್ರೆ 3 plus 1 divided by 4. So that is equals to 4 by 4. Correct? So 4 by 4 ಅಂದ್ರೆ ಎರಡು ಕ್ಯಾನ್ಸಲ್ 4 ಅಂತ 4 ಅಂತ. So answer is 1 ಬಂತು. Right? Okay. Next question. Second question ಏನಿದೆ? cos A cos C minus sin A sin C. Okay. Second one. cos A cos C minus sin A sin C. ಒಂದು ಸೆಕೆಂಡ್ ಚೆಕ್ ಮಾಡೋಣ, ಕನ್ಫ್ಯೂಸ್ ಬೇಡ. cos A cos A sin A sin C. Okay. Next. What is cos A? Cos A √3 by 2. √3 by 2. Correct. What is cos C? Cos C 1 by 2. 1 by 2. Right? Minus. What is sin A? 1 by 2. What is sin C? √3 by 2. Correct? Correct? ಏನಾಗುತ್ತೆ? √3 into 1 √3 ನೇ 2 into 2 4 minus same √3 by 4 √3 by 4. So √3 by 4 √3 by 4 minus ಆದ್ರೆ ಏನಾಗುತ್ತೆ? 2. ಆನ್ಸರ್ 0. ಕರೆಕ್ಟ್. ಏನಿದೆ? ಸಿಂಪಲ್. ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ತಗೊಂಡಿವಿ, ಟ್ಯಾನ್ ಕೊಟ್ಟವನೇ, ಐತಾಗರಸ್ ತರ ಯೂಸ್ ಮಾಡ್ಕೊಂಡಿವಿ, 3 ವ್ಯಾಲ್ಯೂ ಫೈಂಡ್ ಔಟ್ ಆಯ್ತು. 3 ವ್ಯಾಲ್ಯೂ ಬಂದ್ಮೇಲೆ ಯಾವ ವ್ಯಾಲ್ಯೂ ಕೊಟ್ಟಿದ್ದಾನೆ ಫಾರ್ಮುಲಾ ಹಾಕೊಂಡಿವಿ, ಯೂಸ್ ಮಾಡ್ಕೊಂಡು ಫಾರ್ಮುಲಾ ಪ್ರಕಾರ ವ್ಯಾಲ್ಯೂಗಳು ಕೊಟ್ಟು ಮಾಡಿವಿ, ಬಂದಿರೋದು ಆನ್ಸರ್ ನೋಡಿ. ಓಕೆ, ಈ ಕ್ಲಾಸ್ನ 8 ಮತ್ತು 9 ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 10 ಮತ್ತು 11 ಪ್ರಾಬ್ಲಮ್ ನೋಡೋಣ. ಓಕೆ, ಥ್ಯಾಂಕ್ ಯು.